ಕಪ್ ಸೀಸನ್ 4ರ ಬಗ್ಗೆ ಮಾತಾಡೋದು ಮುಂಚೆ ನನಗೆ ಬಹಳ ರೋಮಾಂಚ ಅನಿಸಿದ್ದು ಇವತ್ತು ಆ ನೃತ್ಯ ಗೀತೆಯನ್ನು ಮಾಡೋದಿಲ್ಲ. ದಯವಿಟ್ಟು ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬನ್ನಿ. ಏನಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ನೋಡಿ, ಅವನ್ನೆಲ್ಲ ನೋಡಿ 16ರಿಂದ 18 ವರ್ಷದ ಒಳಗಡೆ ಇರುವಂಥ ಮಕ್ಕಳು. ಹೌದು, ನಾನು ಯಾಕೆ ನಿಮ್ಮನ್ನು ಈ ವೇದಿಕೆ ಮೇಲೆ ಕರೆದೆ ಅಂತ ಹೇಳಿದ್ರೆ, ನೀವು ನಮಗೆಲ್ಲರಿಗೂ ಮನರಂಜನೆ ಕೊಡಿ. ಆದರೆ ನೀವು ಈ ರಾಷ್ಟ್ರದ ಮುಂದಿನ ಭವಿಷ್ಯವನ್ನು ಬರೆಯುವಂಥದ್ದು. ದಯಮಾಡಿ ನೀವು ಮಾಡುವಂಥ ಸಂದರ್ಭದಲ್ಲಿ ಸೇಫ್ಟಿಯಾಗಿ ನಿಮ್ಮ ಸೇಫ್ಟಿನ ನೋಡಿಕೊಂಡು ನೀವು ಮಾಡಿ. ಯಾಕೆಂತಂದರೆ ಇನ್ನೂ ಚಿಕ್ಕ ವಯಸ್ಸು. ದಯಮಾಡಿ ಅದರ ಕಡೆ ಹೆಚ್ಚು ಗಮನ ಕೊಡಿ. ದಯವಿಟ್ಟು ನೀವು ಮನೋರಂಜನೆ ಕೊಡ್ತಾ ಇದ್ದೀರ, ಭಾಳ ಖುಷಿ ಆಗುತ್ತೆ. ಆದರೆ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡಿರ್ತೀರ, ನಿಮ್ಮ ಬಗ್ಗೆ ನಮಗೆ ಮನೋರಂಜನೆ ಕೊಡ್ತಾ ಇದ್ದೀರ. ಆದರೆ ದಯಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀವಿ, ನಿಮ್ಮ ಸೇಫ್ಟಿನ ಚೆನ್ನಾಗಿ ನೋಡಿಕೊಂಡು ನೀವು ಇನ್ನು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ ಅನ್ನೋ ನಂಬಿಕೆ ಇದೆ. ಗೊತ್ತಿಲ್ಲ ಯಾರೋ ಕ್ಯಾಪ್ಟನ್ ಯಾರು ಇದ್ರಿಂದ ವರುಣ್ ಮಾಸ್ಟರ್ಗೆ ಅವನಿಗೆ ಇಲ್ಲಿಂದನೇ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್. ಥ್ಯಾಂಕ್ ಯು ಟೀಮ್ AMDC ಪ್ರೆಸೆಂಟ್ಸ್ ಅದ್ಭುತ ಔರ. ಥ್ಯಾಂಕ್ ಯು. ಅಪ್ಪು ಕಪ್ ಸೀಸನ್ 1ರಿಂದ ನಾನು ಮತ್ತು ನಮ್ಮ ಚರವಣ್ಣ ನಾವು ಒಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿದ್ದೀವಿ. ಆದರೆ ಗೋವಾಗೆ ನಾನು ಬರೋದಿಲ್ಲ, ಕಾರಣ ಯಾವುದೋ ಒಂದು ಹೋರಾಟ ಇದ್ದಿದ್ದರಿಂದ ನಾನು ಬರಲಿಲ್ಲ. ಅವರಿಗೆ ನಾನೊಬ್ಬ ವಾಲಿಬಾಲ್ ಪ್ಲೇಯರ್, ನಿಜ. ಅಷ್ಟೇ ಸೆಟ್ಲು ಇದನ್ನು ನಾನು ಬಹಳಷ್ಟು ಪ್ರೀತಿಸ್ತೀನಿ, ನೋಡ್ತೀನಿ. 2 ವರ್ಷದಿಂದ ಸಿಂಧುಗೆ ಯಾವುದೇ ಪ್ರಶಸ್ತಿ ಬಂದಿರಲಿಲ್ಲ. ಜಪಾನ್ನಲ್ಲಿ ನಡೆದಂಥ ನೆನ್ನೆಯ ಒಂದು ಇದರಲ್ಲಿ ಆಕೆಗೆ ಒಂದು ಪ್ರಶಸ್ತಿ ಬಂತು. ಮೊದಲನೇ ಸ್ಥಾನದಲ್ಲಿ ಜಪಾನ್ನವರನ್ನೇ ಸೋಲಿಸಿ ಗೆದ್ದಿದ್ದಾರೆ. ಅದು ಭಾರತದ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆಯಿಂದ ಚೈನಾದ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಟಿ ವಿಲಿ ಬರ್ತೀವಿ, ನೋಡಿ ಸಂತೋಷ ಪಡಿ. ಬಹುಶಃ 4 ಸೀಸನ್ ನಡೆಸೋದು ಅದು ಚೇತನ್ ಕೈಲೇ ಸಾಧ್ಯ. ಆ ಶಕ್ತಿ ಇರೋದು ಅವ್ರ ಕೈಲೇ ಸಾಧ್ಯ. ನಾನು ನೋಡಿದ್ದೀನಿ, ಬೇಕಾದಷ್ಟು ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ನನಗೆ ಏನು ಹೇಳೋದು ಗೊತ್ತಿಲ್ಲ. ಅವ್ರಿಗೆ ಶರವಣ ಸಾರು ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಆದರೆ ನಾನು ಯಾವುದೇ ₹1 ಸಹಾಯ ಮಾಡಿಲ್ಲ. ಆದರೆ ಅಷ್ಟು ಪ್ರೀತಿನ ಗೌರವವನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ನಿಜವಾಗಿ ಒಳ್ಳೆಯ ವ್ಯಕ್ತಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಅಪ್ಪುಗೆ ಹೆಸರು ತರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ನಾನು ಹೇಳಿದೆ ಬಂದೆ, ಅಶ್ವಿನಿ ಮೇಡಮ್ ಸಿಕ್ಕಿದ್ರು, ನೀವು ಬರಬೇಕು, ನೀವು ಬರಲಿಲ್ಲ, ತಪ್ಪಿಸ್ಕೊಳ್ತಾ ಇದ್ದೀರಾ, ದಯವಿಟ್ಟು ನಾಳೆ ಬನ್ನಿ 21ಕ್ಕೆ ಹುಡುಗ ಆಗ್ತದೆ. ಅವರು ಭಾಳ ಪ್ರೀತಿಯಿಂದ ಹೇಳಿದ್ರು, ಇಲ್ಲ ಅದ್ಭುತವಾಗಿ ಮಾಡ್ತಾನೆ, ನನಗೆ ಸಮಯ ಇಲ್ಲದೆ ಇರೋದ್ರಿಂದ ಬರಲಿಲ್ಲ, ನಾನು ಖಂಡಿತ ಬರ್ತೀನಿ, ಅವನ ಜೊತೆ ಇದ್ದೀನಿ ಅಂತಕ್ಕಂಥ ಮಾತನ್ನು ಮೊನ್ನೆ ಹೇಳಿದ್ರು. ನೀವು ದೂರವಾಣಿ ಮಾಡಿಬೇಕಾದ್ರೆ ಕೇಳ್ಕೋಬೋದು. ಏನೇ ಆಗಲಿ, ಇಲ್ಲಿ ಬಹಳಷ್ಟು ಜನ ಪ್ರತಿಭೆಗಳು ಎಲ್ಲ ಇದ್ದೀರಾ. ಬಹುಶಃ ಶಿಸ್ತಿಗೆ ಮೂಲ ಕ್ರೀಡೆ. ಯಾರು ಶಿಸ್ತನ್ನು ಅಳವಡಿಸಿಕೊಂಡು ಬಂದಿರ್ತಾರೋ ಅವರು ಹೆಚ್ಚಿಗೆ ಕ್ರೀಡೆಯಲ್ಲಿ ಬಳದಂಥವ್ರು ಅಂತ ಹೇಳ್ಬಿಟ್ಟು ನನ್ನ ಭಾವ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಕ್ರೀಡಾಭಿಮಾನವನ್ನು ಮನಸ್ಸಲ್ಲಿ ತುಂಬಿಕೊಂಡು ಹೋಗಿ ಆಟ ಆಡಿಕೊಂಡು ಪ್ರೀತಿಯಿಂದ ನೀವೆಲ್ಲರೂ ಸೇರ್ತಿರಲ್ಲ, ಅದೇ ದೊಡ್ಡ ವಿಷಯ. ಇವತ್ತು ಸೋಲು ಗೆಲುವು ಬೇರೆ. ಬೇಕಾದಷ್ಟು ಜನ ಎಂಥವ್ರು ಸೋತಿದ್ದಾರೆ, ಗೆದ್ದಿದ್ದಾರೆ, ಅದಲ್ಲ. ಸೋಲು ಗೆಲುವು ಬೇರೆ. ಆದರೆ ಕ್ರೀಡಾ ಮನೋಭಾವನೆಯನ್ನು ನೀವು ಕೈಗೂಡಿಸ್ಕೊಂಡು ಇವತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಭಾಳ ಮುಖ್ಯವಾಗಿದೆ. ಅದಕ್ಕೆಲ್ಲ ವಿಶೇಷವಾಗಿ ನಾನು ಚೇತನ್, ನಿಮಗೆ ಒಳ್ಳೆಯದಾಗಿ ಇಂಥ ಕ್ರೀಡಾಪಟುಗಳನ್ನು ಬೆಳೆಸ್ತಾ ಇದೆಯಾ, ಅದಕ್ಕಿಂತ ಹೆಚ್ಚಾಗಿ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾ ಇರುವಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆಯಲ್ಲ, ಅದು ದೊಡ್ಡ ವಿಷಯ. ಏನೆಲ್ಲ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಆದರೆ ಆ ಮಕ್ಕಳಿಗೆ ನೀನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆಲ್ಲ ಗ್ರೇಟ್. ಸರ್ವಾರ್ಥ. ಮತ್ತು ಆ ದಿವ್ಯನೋ ಯಾರು ಹುಡುಗಿ ಸಿಂಗಲ್ಸ್ ಹೊರಟ್ಬಿಟ್ರ, ಆಕೆ ಆಟ ಆಡಿದ್ದನ್ನು ನಾನು ಟಿ ವಿನಲ್ಲಿ ನೋಡಿದ್ದೀನಿ. ಅವರೆಲ್ಲ ಪಾಪ
ಆಕೆ ಆಟ ಆಡಿದ್ದು ಹೊರಟೋಗಿದ್ದಾಳೆ ಅಂತ ಕಾಣುತ್ತೆ. ಆಗಲಿ, ಏನೇ ಆಗಲಿ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಇದು ನಮ್ಮ ಶರವಣವರು ನಿನ್ನ ಬೆನ್ನೆಲುಬು ನಿಂತವ್ರೆ ನೋಡಿ. ಅವ್ರು ಯೋಚನೆ ಮಾಡಲಿಲ್ಲ ನೋಡಿ. ಕ್ರೀಡೆಗೆ ಪ್ರೋತ್ಸಾಹ ಮಾಡುವಂಥವ್ರು ನಿಜವಾಗಿ ನಾನು ಅವ್ರ ಬಗ್ಗೆ ನಾನು ಎರಡು ಮಾತಾಡಲೇಬೇಕು. ಇಂಥ ಕ್ರೀಡೆನ ಬಹಳಷ್ಟು ಪ್ರೋತ್ಸಾಹಿಸಿದ್ದಾರೆ. ಆದರೆ ಅವ್ರಿಗಿರೋ ಸಮಯದಲ್ಲಿ ಇಷ್ಟೊತ್ತು ಕುಳಿತುಕೊಂಡು ಚೇತನ್ ಜೊತೆ ಇದ್ದುಕೊಂಡು ಇವತ್ತು ಏನಿಲ್ಲ, ಒಂದು ಮಾತಲ್ಲಿ 5 ಅಲ್ಲ 7.5 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಅದು ಎಲ್ರಿಗೂ ಬರೋದ್ರಲ್ಲಿ ಭಗವಂತ ಅವ್ರು ಇನ್ನೂ ಚೆನ್ನಾಗಿಟ್ಟಿರಲಿ. ಇನ್ನೂ ಇಂಥ ಕ್ರೀಡೆ 10 ಕ್ರೀಡೆನ ಬೆಳೆಸುವಂಥ ಶಕ್ತಿಯನ್ನು ನೀವು ನೀಡಲಿ ಅಂತ ಚೇತನ್ ಪರವಾಗಿ ಆ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅಣ್ಣ, ಇಂಥ ಕೊಡುಗೆ ದಾನಿಗಳು ಇರುವಾಗ ಈ ಕ್ರೀಡೆಗೆ ಯಾವತ್ತೂ ಹೊರಗಿರಲ್ಲ. ಖಂಡಿತವಾಗಿ ನಿಮ್ಮಂಥರ ಸಹಕಾರ ಪ್ರೋತ್ಸಾಹ ಇರೋದ್ರಿಂದ ಇವೆಲ್ಲ ನಡೀತವೆ. ಹಾಗಾಗಿ ಮತ್ತೊಮ್ಮೆ ಸೀಸನ್ 4ಕ್ಕೆ ಇಡೀ ನನ್ನ ಚಿತ್ರರಂಗದ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ.